ನಮಸ್ಕಾರ ವೀಕ್ಷಕರೇ, ಹೇಗಿದ್ದಾರೆ ಎಲ್ಲರೂ? ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ಈ ಸಂಕ್ರಾಂತಿಗೆ ಪಾಲಕ್ ಪನ್ನೀರ್ ಹಾಗೆ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಟೇಸ್ಟ್ ಆಗಿರುವಂತಹ ಪಲಾವ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಪಲಾವ್ಗೆ ನಾನು ಖಾರ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲ, ಪಲಾವ್ ಮಸಾಲ, ಮೊಸರು ಏನೂ ಯೂಸ್ ಮಾಡಿಲ್ಲ. ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಮೊದಲಿಗೆ ಅವರೆಕಾಳು, ಕ್ಯಾರೆಟು, ಬೀನ್ಸು, ಶುಂಠಿ, ಬೆಳ್ಳುಳ್ಳಿ, ಕಸೂರಿ ಮೇಥಿ, ಮೆಣಸಿಕಾಯಿ, ಸಾಂಬಾರು ಸೊಪ್ಪು, ಒಂದರಿಂದ 2 ಈರುಳ್ಳಿ, 1 ಟೊಮೊಟೊ, 1 ಹಿಡಿ ಆಗುವಷ್ಟು ಪಾಲಕ್ ಸೊಪ್ಪು, ಹಾಗೆ 1 ಬೌಲ್ ಆಗುವಷ್ಟು ತೆಂಗಿನ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ದ್ರಾಕ್ಷಿ ಮುಗ್ಗು, ಮರಾಠಿ ಮುಗ್ಗು, ಪಲಾವ್ ಎಲೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ತಗೊಂಡಿದ್ದೇನೆ. ವೀಕ್ಷಕರೇ, ಇಲ್ಲಿ ನಾನು ಮೊದಲಿಗೆ 3/4 ಕಪ್ಪು ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಒಂದು 10 ನಿಮಿಷಗಳ ಕಾಲ ಅದನ್ನು ನೆನೆಯೋಕೆ ಇಟ್ಟಿದ್ದೀನಿ. ಯಾಕಂತಂದರೆ ಹೀಗೆ ಮಾಡೋದ್ರಿಂದ ಪಲಾವು ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ. ಈ ಪಲಾವ್ ಮಾಡೋದಕ್ಕೆ ಮೊದಲು ಒಂದು ಪೇಸ್ಟ್ ನಾವಿಲ್ಲಿ ರೆಡಿ ಮಾಡ್ಕೊಬೇಕು ವೀಕ್ಷಕರೇ. ಆ ಪೇಸ್ಟ್ ಮಾಡೋದಕ್ಕೆ ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನು ಅಥವಾ 1 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನು ಜೀರಿಗೆನ ಹಾಕಿಬಿಟ್ಟು ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ವೀಕ್ಷಕರೇ. ಈ ಎಲ್ಲ ಪದಾರ್ಥಗಳು ಸ್ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ವೀಕ್ಷಕರೇ. ಅದ್ರ ಜೊತೆಗೆ 4ರಿಂದ 5 ಮೆಣಸಿನಕಾಯಿ ಹಾಕಿಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ. ಇವಾಗ ವೀಕ್ಷಕರೇ, ಇದಕ್ಕೆ 1 ಹಿಡಿ ಆಗುವಷ್ಟು ಪಾಲಕನ್ನು ಕೂಡ ಹಾಕಿ ಅದನ್ನು ಕೂಡ 1 ನಿಮಿಷಗಳ ಕಾಲ ನಾನು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ವೀಕ್ಷಕರೇ. ಈ ಸಮಯದಲ್ಲಿ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಆಗೋ ತನಕನೂ ಕೂಡ ನೀವು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದಾದ ಮೇಲೆ ಇದಕ್ಕೆ 1 ಬೌಲ್ ತೆಂಗಿನ ತುರಿ ಏನಿದೆಯಲ್ಲ ಅದನ್ನು ಹಾಕಿ ಆ ತೆಂಗಿನಕಾಯಿ ತುರಿಯಲ್ಲಿರುವ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳೋ ತನಕನೂ ಕೂಡ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ವೀಕ್ಷಕರೇ. ಎಷ್ಟು ಚೆನ್ನಾಗಿ ಹುರ್ಕೊತಿರೋ ಪೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕಿ ಅದನ್ನು ಕೂಡ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಇದಾದಮೇಲೆ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಒಂದು 10 ರೂಪಾಯಿದು ಇದು ಗಸಗಸೆ ಪ್ಯಾಕೆಟ್ ಬರುತ್ತಲ್ಲ ಅಷ್ಟು ಪ್ರಮಾಣದ ಗಸಗಸೆನ ಹಾಕಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದು ತಣ್ಣಗಾಗೋದಕ್ಕೆ ಬಿಡಿ ವೀಕ್ಷಕರೇ. ಈ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ನುಣ್ಣಗೆ ಒಂದು ಪೇಸ್ಟನ್ನು ಇಲ್ಲಿ ರೆಡಿ ಮಾಡ್ಕೊಳ್ಳಿ ವೀಕ್ಷಕರೇ. ಇಲ್ಲಿ ನೋಡಿ, ನಾನು ಈ ರೀತಿಯಾಗಿ ಈ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಈಗ ಬನ್ನಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಇಲ್ಲಿ ಕುಕ್ಕರ್ ಇಟ್ಬಿಟ್ಟು ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ವೀಕ್ಷಕರೇ. ಎಣ್ಣೆ ಕಾದ ನಂತರ ಇದಕ್ಕೆ ಪಲಾವ್ ಮಸಾಲ ಅಂತ ಏನು ಕರೀತಾರೆ, ಚಕ್ಕೆ, ಲವಂಗ ಮೊದಲು ಹೇಳಿದ್ನಲ್ಲ ಆ ಎಲ್ಲ ಪದಾರ್ಥಗಳನ್ನು ಇದಕ್ಕೆ ಹಾಕಿ 1 ನಿಮಿಷಗಳ ಕಾಲ ಚೆನ್ನಾಗಿ ಅದರ ಫ್ರಾಗ್ರೆನ್ಸ್ ಎಲ್ಲ ಎಣ್ಣೆಯಲ್ಲಿ ಬಿಡ್ಕೊಳ್ಳೋ ಥರ ಅದನ್ನು ಹುರ್ಕೊಳ್ಳಿ ವೀಕ್ಷಕರೇ. ಇದಾದ ನಂತರ ನೀವು ಇದಕ್ಕೆ ಒಂದು 5ರಿಂದ 6 ಗೋಡಂಬಿನ ಹಾಕೊಳ್ಳಿ ವೀಕ್ಷಕರೇ. ಗೋಡಂಬಿ ಹಾಕೊಳ್ಳೋದಾರು ಹಾಕೋಬೋದು, ಸ್ಕಿಪ್ ಮಾಡೋದಾದರೂ ಮಾಡಿ. ಗೋಡಂಬಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕನೂ ಕೂಡ ಎಣ್ಣೆಯಲ್ಲಿ ಅದನ್ನು ಬಡಿಸ್ಕೊಳ್ಳಿ ವೀಕ್ಷಕರೇ. ಇದಾದ ನಂತರ ಈರುಳ್ಳಿ ಹಾಕೊಳ್ಳಿ ವೀಕ್ಷಕರೇ. ಇವೆಲ್ಲ ಹುರ್ಕೊಬೇಕಾದ್ರೆ ಸಣ್ಣ ಊರಿನೇ ಇರಲಿ ವೀಕ್ಷಕರೇ. ಓಕೆ, ಈರುಳ್ಳಿನೂ ಕೂಡ ಅಷ್ಟೇ ಸ್ವಲ್ಪ ನೀವು ಅದನ್ನು ಹುರ್ಕೊಂಡು ಆದ ತಕ್ಷಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ ಪ್ರಮಾಣದಲ್ಲೇ ಎಲ್ಲನೂ ಹಾಕ್ಕೊಂಡು ನೋಡಿ ವೀಕ್ಷಕರೇ, ಪಲಾವ್ ಅದ್ಭುತವಾಗಿ ಬರುತ್ತೆ. ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಆಮೇಲೆ ಮತ್ತೆ ಬೇಕಾದರೆ ನೀವು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಬೋದು. ಓಕೆ, ಇದೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ವೀಕ್ಷಕರೇ ಇದಕ್ಕೆ ನಾನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕ್ಯಾರೆಟು, ಬೀನ್ಸು ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅವರೆಕಾಳು ಪಲಾವು ಅಂತ ಹೇಳಿದ್ದೀನಿ. ನಾನು ಪಾಲಕನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಅವರೆಕಾಳು ಪನ್ನೀರ್ ಯಾವಾಗ ಹಾಕೋದು ಅಂತ ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಇದಕ್ಕೆ ಎಲ್ಲನೂ ಹಾಕ್ಬಿಟ್ಟು ವೀಕ್ಷಕರೇ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಹಾಗೆ ಬಿಡಿ ವೀಕ್ಷಕರೇ. ಒಂದು ಅರ್ಧ ಸ್ಪೂನಷ್ಟು ಮತ್ತು ಅರಿಶಿನ ಪುಡಿ ಹಾಕೊಳ್ಳಿ ಇದಕ್ಕೆ. ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದು 3 ನಿಮಿಷಗಳ ಕಾಲ ಆ ತರಕಾರಿ ಎಣ್ಣೆ ಜೊತೆ ಚೆನ್ನಾಗಿ ಬೇಯೋ ಹಾಗೆ ಮಾಡಿ. ಅದಾದಮೇಲೆ ಇದಕ್ಕೆ ಕೊನೆಯದಾಗಿ ಟೊಮೊಟೊ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿಬಿಟ್ರೆ ಟೊಮೊಟೊ ಸಿಪ್ಪೆ ಎಲ್ಲ ಬಿಟ್ಕೊಂಡು ಪೇಸ್ಟ್ ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಇದನ್ನೆಲ್ಲ 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ನೀವು ಆಗಲೇ ಇಟ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಓಕೆ, ಈ ಪೇಸ್ಟ್ ಹಾಕಿದ ಮೇಲೆ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಈಗ ನಾನು 3/4 ಕಪ್ ಅಕ್ಕಿಯನ್ನು ತೊಗೊಂಡಿದ್ದೆ, ಇದೇ ಕಪ್ಪಲ್ಲಿ. ಇವಾಗ ಇದಕ್ಕೆ ನಾನು 1.5 ಕಪ್ ನೀರನ್ನ ತೊಗೊತಾ ಇದ್ದೀನಿ. ಅದನ್ನು ಜಾರ್ಗೆ ಹಾಕಿ ಕ್ಲೀನಾಗಿ ಅಲ್ಲಾಡಿಸ್ಬಿಟ್ಟು ಅದರಲ್ಲಿರೋ ಅಂಶಗಳನ್ನೆಲ್ಲ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ವೀಕ್ಷಕರೇ. ನಾನು ಟೋಟಲ್ 1.5 ಕಪ್ಪನ್ನು ನೀರನ್ನ ತೊಗೋತಾ ಇದ್ದೀನಿ. 1 ಕಪ್ ತೊಗೊಂಡ್ರೆ 2 ಕಪ್ ನೀರು ಹಾಕಿ ವೀಕ್ಷಕರೇ. ಎಷ್ಟು ಅಕ್ಕಿ ತೊಗೊತಾರೆ ಅದರ ಡಬಲ್ ನೀರು ಹಾಕಿ. ಸೊ ಇವಾಗ ಟೇಸ್ಟ್ನ ನೋಡಿಕೊಂಡು ಮತ್ತೆ ಅದಕ್ಕೆ ಎಷ್ಟು ಉಪ್ಪು ಬೇಕು ಅದನ್ನು ನೀವು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ವೀಕ್ಷಕರೇ. ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಕೂಡ ಹಾಗೆ ಬಿಡಿ. ಅದಾದಮೇಲೆ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೀಕ್ಷಕರೇ ನೀವು.
ಈ ಸಮಯದಲ್ಲಿ ನೀವು ಮೊದಲೇ ನೆನೆಸಿಟ್ಟಿದ್ರಲ್ಲ ಅಕ್ಕಿನ, ಅದನ್ನು ಈ ಪಲಾವಿಗೆ ಹಾಕ್ಕೊಳ್ಳಿ ವೀಕ್ಷಕರೇ. ಈ ಅಕ್ಕಿ ಹಾಕಿದ ಮೇಲೂ ಅಷ್ಟೇ ಅದು ಒಂದು ಕುದಿ ಬರಬೇಕು ವೀಕ್ಷಕರೇ. ಆವಾಗ ಒಂದು 50% ತರಕಾರಿ ಅಕ್ಕಿ ಎಲ್ಲ ಇದು ಬೆಂದಾದ್ಮೇಲೆ ನೀವು ಕುಕ್ಕರ್ ಲಿಡ್ ಹಾಕ್ಬಿಟ್ಟು ಬೇಯಿಸಿದರೆ ಉದುರುದ್ರಾಗ ಬರುತ್ತೆ ಪಲಾವ್. ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕಬೇಕು ವೀಕ್ಷಕರೇ. ಇದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕುಕ್ಕರ್ ಲಿಡ್ನ ಮುಚ್ಚಿ ವಿಷಲ್ ಹಾಕಿ 2 ವಿಷಲ್ ಕೂಗಿಸಿ ವೀಕ್ಷಕರೇ. 2 ವಿಷಲ್ ಹಾಕಿದ ಮೇಲೆ ಕುಕ್ಕರ್ನ ಎಲ್ಲ ಆರಿದ ಮೇಲೆ ನೋಡಿ, ನಾನು ಇಲ್ಲಿ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಅದ್ಭುತವಾದ ಘಮ ಬರ್ತಾ ಇದೆ ವೀಕ್ಷಕರೇ. ಸೊ ಏನು ಮಸಾಲೆ ಪದಾರ್ಥಗಳೆಲ್ಲ ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಮೇಲ್ಗಡೆ ಬಂದಿರುತ್ತೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಸೈಡಿಂದ ಸೌಟನ್ನು ಹಾಕ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಹೇಗೇಗೋ ಹಾಗೆ ಮಾಡಿದರೆ ಅನ್ನ ಏನಾಗುತ್ತೆ ತುಂಡಾಗ್ಬಿಡುತ್ತೆ. ಹಾಗಾಗಿ ವೀಕ್ಷಕರೇ ಇದನ್ನು ಕ್ಲೀನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಬೇಕಾಗಿರುವಂಥ ಪನ್ನೀರು ಮೇನ್ ಇಂಗ್ರೀಡಿಯೆಂಟು. ಓಕೆ, ಪನ್ನೀರ್ ಹಾಕಿ ಮಕ್ಕಳು ತುಂಬ ಇಷ್ಟಪಡ್ತಿದ್ದಾರೆ. ಇದು ನಾನು ಮನೇಲೇ ಮಾಡಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಪನ್ನೀರ್ನ ಹೇಗೆ ಮನೇಲಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಪನ್ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ವೀಕ್ಷಕರೇ. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು 10 ನಿಮಿಷಗಳ ಕಾಲ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಡಿ. ಆ ಪಲಾವಲ್ಲಿರೋ ಇಂಗ್ರೀಡಿಯೆಂಟ್ಸು ಅದ್ರ ಫ್ರಾಗ್ರೆನ್ಸ್ ಎಲ್ಲ ಪನ್ನೀರ್ಗೂ ಕೂಡ ಹಿಡ್ಕೊಬೇಕು. ಹಾಗಾಗಿ ವೀಕ್ಷಕರೇ ನೋಡಿ, ಒಂದು ಅದ್ಭುತವಾದ ಕಲರ್ನೊಂದಿಗೆ ಪಾಲಕ್ ಸೊಪ್ಪು ಹಾಕೋದು ಇದೇ ಉದ್ದೇಶಕ್ಕೋಸ್ಕರ. ಒಂದು ಗ್ರೀನರಿ ಆಗಿರುವಂಥ ಪಾಲಕ್ ಹಾಗೆ ಪನ್ನೀರ್ ಹಾಗೆ ಅವರೆಕಾಳನ್ನು ಹಾಕಿ ಮಾಡಿರುವಂಥ ಅದ್ಭುತವಾದ ಟೇಸ್ಟ್ ಆಗಿರುವಂಥ ಪಲಾವ್. ಈ ಸಂಕ್ರಾಂತಿಗೆ ಮಿಸ್ ಮಾಡದಲ್ಲೇ ನೀವು ಮಾಡಿ ಒಂದು ಹೊಸ ರೆಸಿಪಿ ವೀಕ್ಷಕರೇ. ಮಾಡಿ ನಿಮ್ಮ ಮನೆಯವ್ರಿಗೂ ಕೊಡಿ. ಎಲ್ಲರೂ ಇಷ್ಟಪಟ್ಟರೆ ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ.